ನಮಗೆಲ್ಲ ಒಂದು ಕುತೂಹಲ ಇದೆ, ಹೇಗೆ ಈ ಕುಂಡಲಿಯನ್ನು ರಚನೆ ಮಾಡ್ತಾರೆ ಅಥವಾ ಇದರ ಆಧಾರ ಏನು ಅನ್ನುವಂಥದ್ದು. ಹಾಗಾಗಿ ನಾನು ಇದು ಒಂದು ವಿಸ್ತರಣೆ ರೂಪದಲ್ಲಿ ಈ ಒಂದು ವಿಚಾರವನ್ನು ತಿಳಿಸ್ತೀನಿ. ಈ ಕುಂಡಲಿಯನ್ನು ಅಂಥದ್ದನ್ನ ನಾವು ಹೇಗೆ ಬರಿತೀವಿ ಅಂದರೆ, ಈ ಬಾಕ್ಸ್ ಇದೆಯಲ್ಲ, ಇದು ಬಾಕ್ಸು ಮತ್ತು 12 ಮನೆಗಳು. ಒಂದು, 2, 3, 4, 5, 6, 7, 8, 9, 10, 11, 12. ಎಲ್ಲರ ಜಾತಕದಲ್ಲೂ ಇದೊಂದು 12 ಮನೆ ಇರೋ ಅಂಥದ್ದು ಒಂದು ಕುಂಡಲಿ ಇರುತ್ತೆ. ಈ ಕುಂಡಲಿಯನ್ನು ನಾವು ಹೇಗೆ ಬರಿತೀವಿ, ಈ ಕಾನ್ಸೆಪ್ಟ್ ಅನ್ನೋದು ಹೇಗೆ ಬಂತು, ಇದರ ಉದ್ದೇಶ ಏನು, ಮತ್ತು ಇದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ವಿಚಾರವನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾವು ಇರ್ತಕ್ಕಂಥ ಜಾಗ ಇದು ಅಂದ್ಕೊಳ್ಳೋಣ, ಇದೊಂದು ಕ್ರಿಕೆಟ್ ಸ್ಟೇಡಿಯಮ್ಮು ಅಂತ ಅಂದ್ಕೊಳ್ಳೋಣ. ಕ್ರಿಕೆಟ್ ಸ್ಟೇಡಿಯಮ್ಮು, ಇಲ್ಲಿ ನಾನಿದ್ದೀನಿ ಅಂತ ಅಂದ್ಕೊಳ್ಳೋಣ. ಈ ಕ್ರಿಕೆಟ್ ಸ್ಟೇಡಿಯಮ್ನಲ್ಲಿ ನಾವಿದ್ದಾಗ ನಮ್ಮ ಸುತ್ತಲೂ ಅಂದರೆ ಈ ಏರಿಯಾ, ಈ ಕ್ಯಾಬಿನ್, ಇಲ್ಲೆಲ್ಲ ಜನ ಕೂತ್ಕೊಂಡಿರೋ ಅಂಥ ಏರಿಯಾ, ಇಲ್ಲೆಲ್ಲ ಲೈಟಿಂಗ್ಸು, ಕ್ಯಾಮ್ರಾಗಳು ಎಲ್ಲವನ್ನು ನೋಡ್ತಾ ಇರ್ತೀವಿ. ಇಲ್ಲೆಲ್ಲ ಜನಗಳು ಕೂತಿರ್ತಾರೆ ಅಲ್ವಾ. ನಮ್ಮ ಮಧ್ಯದಲ್ಲಿ ಇಲ್ಲಿ ನಿಂತಿದ್ದೀನಿ ಅಂತ ಅಂದ್ಕೊಂಡ್ರೆ ಇಲ್ಲೆಲ್ಲ ಸುಮಾರು ಜನ ಕೂತಿರ್ತಾರೆ. ನಾವು ಇಲ್ಲಿ ಮಧ್ಯದಿಂದ ನೋಡಿದಾಗ ಸುತ್ತಲೂ ಇರ್ತಕ್ಕಂಥ ಜನಗಳನ್ನ ನಾವು ಸುತ್ತಿ ಬಳಸಿ ನೋಡಿದಾಗ ಎಲ್ಲರೂ ಕೂಡ ಕಾಣ್ತಾರೆ. ಇದೇ ಒಂದು ಕಾನ್ಸೆಪ್ಟನ್ನ ನಾವು ಇದನ್ನು ನಾವು ಭೂಮಿನಲ್ಲಿದ್ದೀವಿ ಅಂತ ಇಟ್ಕೊಳ್ಳೋಣ. ನಾವು ಒಂದು ಭೂಮಿನಲ್ಲಿದ್ದೀವಿ, ನಾವು ಆಕಾಶವನ್ನು ನೋಡಿದಾಗ, ಆಕಾಶವನ್ನು ಮೇಲೆ ನೋಡಿದಾಗ ಸುಮಾರು ಗ್ರಹಗಳು, ನಕ್ಷತ್ರಗಳು, ಅನೇಕ ವಿಚಾರಗಳನ್ನು ನಾವು ಕಾಣ್ತೀವಿ. ರಾತ್ರಿ ಆಕಾಶದಲ್ಲಿ ನೋಡಿದಾಗ ನಮಗೆ ಸುಮಾರು ನಕ್ಷತ್ರಗಳು ಕಾಣ್ತವೆ. ನಕ್ಷತ್ರಗಳು, ಹಲವಾರು ನಕ್ಷತ್ರಗಳನ್ನ ನಾವು ಕಾಣ್ತೀವಿ. ಅಂದರೆ ನಾವು ನೋಡ್ತಕ್ಕಂಥ ಜಾಗದಿಂದ ಸುತ್ತಲೂ ಇರ್ತಕ್ಕಂತಹ ಒಂದು ಅಂದರೆ ಗ್ರಹಗಳಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಹಲವಾರು ವಿಚಾರಗಳನ್ನು ನಾವು ಏನು ನೋಡ್ತೀವಿ ಅದನ್ನು ನಾನು ಈ ಜಾಗದಲ್ಲಿ ಬರೆದಿದ್ದೀನಿ. ಅಂದರೆ ನಾವು ಈ ಜಾಗದಲ್ಲಿ ಇದ್ದೀವಿ ಅಂತ ಅಂದ್ಕೊಂಡ್ರೆ ಆಕಾಶದಲ್ಲಿ ನೋಡಿದಾಗ ಈ ರೀತಿ ಒಂದು ವಿಚಾರಗಳು ಬರ್ತದೆ. ಈ ತತ್ವದ ಆಧಾರದ ಮೇಲೇ ನಾವು ಇಲ್ಲಿ ಮೊದಲನೇ ಮನೆ ಅಂತ ತಗೊಂಡಿದ್ದೀವಿ. ಇದು 2ನೇ ಮನೆ, ಇದು 3ನೇ ಮನೆ, ಇದು 4, 5, 6, 7, 8, 9, 10, 11, 12. ಹೌದು, ಇದನ್ನೇ ಏನಕ್ಕೆ 1ನೇ ಮನೆ ಅಂತ ತೊಗೊಳ್ಲಿಲ್ಲ, ಇದನ್ನೇ ಏಕೆ 1ನೇ ಮನೆ ಅಂತ ತೊಗೊಂಡ್ವಿ ಅಂತಂದರೆ, ನಾವು ಒಂದು ರೆಫರೆನ್ಸ್ ಆಗಿ ಏನಾದರೂ ಒಂದು ಇಟ್ಕೊಬೇಕು. ನಿರ್ದಿಷ್ಟವಾಗಿ ಒಂದು ಜಾಗದಿಂದ ಪ್ರಾರಂಭ ಮಾಡಬೇಕು, ಆ ಜಾಗವನ್ನು ಕಂಡುಹಿಡ್ಕೊಬೇಕು ಅಂತಂದರೆ ಈ ಧ್ರುವ ನಕ್ಷತ್ರ ಅನ್ನೋ ಅಂಥದ್ದನ್ನು ನಾವು ಕೇಂದ್ರವಾಗಿ ಇಟ್ಕೊತೀವಿ, ಅಂದರೆ ರೆಫರೆನ್ಸ್ ಆಗಿ ಇಟ್ಕೊತೀವಿ. ಈ ಧ್ರುವ ನಕ್ಷತ್ರ ನಾವು ನೋಡಿರ್ತೀವಿ, ಆಕಾಶದಲ್ಲಿ ನೋಡಿದಾಗ ತುಂಬ ದೊಡ್ಡದಾಗಿ ಉದಯ ಅಥವಾ ಪ್ರಕಾಶಮಾನವಾಗಿ ಮಿನುಗ್ತಾ ಇರೋ ಅಂಥ ಒಂದು ನಕ್ಷತ್ರವನ್ನು ನಾವು ನೋಡಿರ್ತೀವಿ. ಇದೇ ಧ್ರುವ ನಕ್ಷತ್ರ. ಈ ಧ್ರುವ ನಕ್ಷತ್ರದನ್ನು ಆಧಾರವಾಗಿ ಇಟ್ಕೊಂಡು ಅಲ್ಲಿಂದ ಇರ್ತಕ್ಕಂತಹ ನಕ್ಷತ್ರ ಪುಂಜಗಳನ್ನು ಅಳತೆ ಇಟ್ಕೊಂಡು, ಅಂದರೆ ಒಂದೊಂದು ನಕ್ಷತ್ರ ಪುಂಜಗಳು ಕೂಡ ಒಂದೊಂದು ಆಕೃತಿಯನ್ನು ಹೊಂದಿರ್ತವೆ. ಅಂದರೆ ಟಗರು, ಹಸುವಿನ ರೂಪ, ಅಂದರೆ ಅದು ಋಷಭ, ಮತ್ತು ಮಿಥುನ, ಹೀಗೆ ಹಲವಾರು, ಕಟಕ, ಏಡಿಕಾಯಿ ಥರ, ಮತ್ತು ಚೇಳಿನ ರೀತಿ, ತಕ್ಕಡಿ ರೀತಿ, ಹಲವಾರು ರೀತಿಯಲ್ಲಿ ನಕ್ಷತ್ರ ಪುಂಜಗಳನ್ನು ನಾವು ಕಾಣ್ತೀವಿ. ಅದನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಇದರಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಡಿಯೋದಲ್ಲಿ ಅಂತಂದರೆ, ಮೇಯ್ನಾಗಿ ನಾವು ಒಂದು ಸ್ಟೇಡಿಯಮ್ನಲ್ಲಿ ನಿಂತಿದ್ದೀವಿ ಅಂತ ಅಂದ್ಕೊಂಡ್ರೆ, ಈ ಸ್ಟೇಡಿಯಮ್ನಿಂದ ಸುತ್ತಲೂ ನಾವು ಒಂದು ತಿರುಗಿ ನೋಡಿದಾಗ ನಮ್ಮ ಸುತ್ತಲೂ ಹಲವಾರು ಜನಗಳು ಕಾಣ್ತಾರೆ, ಲೈಟಿಂಗ್ಸ್ಗಳಿರ್ತದೆ, ಕ್ಯಾಮ್ರಾಗಳಿರ್ತದೆ, ಎಲ್ಲದನ್ನು ನಾವು ಈ ಸರ್ಕಲಲ್ಲಿ ನೋಡ್ತೀವಿ. ಇದು ಸ್ಟೇಡಿಯಮ್. ನಾವಿರ್ತಕ್ಕಂಥ ಜಾಗವೂ ಕೂಡ ಒಂದು ಸ್ಟೇಡಿಯಮ್ ಥರ. ಅಂದರೆ ನಾವು ನೆನ್ನೆನೇ ಕೂಡ ಹೇಳಿದ್ದೀನಿ ಒಂದು ವಿಡಿಯೋದಲ್ಲಿ, ಆ ವಿಡಿಯೋದಲ್ಲಿ ಹೇಳ್ದಂಗೆ ಇದು ಭೂಮಿ.
ಭೂಮಿನಿಂದ ನಾನು ನೋಡ್ತಿರೋದು, ಅಂದರೆ ನಾನು ಭೂಮಿನಲ್ಲಿದ್ದೀನಿ, ನಾನಿರ್ತಕ್ಕಂಥ ಜಾಗದಿಂದ ಸುತ್ತಮುತ್ತಲ ವಾತಾವರಣವನ್ನು ನೋಡ್ತೀನಿ. ಆ ವಾತಾವರಣದಲ್ಲಿ ಏನೆಲ್ಲ ಇದೆ ಅನ್ನೋಂಥದ್ದನ್ನು ನಾವು ನೋಡೋ ಅಂಥದ್ದೇ ಒಂದು ಜ್ಯೋತಿಷ್ಯದ ಒಂದು ಗ್ರಹಿಕೆ. ಈ ಗ್ರಹಿಕೆ ಆಧಾರದ ಮೇಲೆ ಈ ಜ್ಯೋತಿಷ್ಯ ಅನ್ನೋಂಥದ್ದು ಹುಟ್ಟಿದ್ದು. ಇದು ಕೂಡ ಪ್ರತಿ ಜೀವರಾಶಿಗಳ ಮೇಲೆ, ಮಾನವ ಕುಲದ ಮೇಲೆ, ಪ್ರಾಕೃತಿಕವಾಗಿ ಪ್ರಕೃತಿಯ ಮೇಲೂ ಕೂಡ ಇದರ ಒಂದು ಎಲ್ಲ ಪ್ರಭಾವವು ಬೀರೋದ್ರಿಂದ ನಾವು ಇದನ್ನು ಒಂದು ಜ್ಯೋತಿಷ್ಯದ ಒಂದು ಶಾಸ್ತ್ರವನ್ನು ಗಣನೆಗೆ ತೆಗೆದುಕೊಳ್ಳೋದು ತುಂಬ ಪ್ರಮುಖ. ಹಾಗಾಗಿ ನೋಡಿ, ಇದು ಸೂರ್ಯ ಅಂತ ಇಟ್ಕೊಳ್ಳೋಣ. ನಾನು ಸೂರ್ಯನನ್ನು ಕೂಡ ನೋಡ್ತಾ ಇದ್ದೀನಿ ಅಂತ. ನನ್ನ ಆಪೋಸಿಟ್ಟು ಡೈರೆಕ್ಟಾಗಿ ಸೂರ್ಯ ಇದೆ ಭೂಮಿಯಿಂದ ನೋಡಿದಾಗ. ಇದೇ ರೀತಿ ಇಲ್ಲಿ ಚಂದ್ರನೂ ಕೂಡ ಇರ್ತಾರೆ. ಹೀಗೆ ನಾವು ಇರ್ತಕ್ಕಂತಹ ಜಾಗದಿಂದ ಸುತ್ತಮುತ್ತಲ ವಾತಾವರಣವನ್ನು ನೋಡಿದಾಗ ಯಾವ ರೀತಿ ಗ್ರಹಿಕೆ ಆಗೋವಂಥದ್ದನ್ನು ನಾವು ಭಾಗಗಳನ್ನಾಗಿ ಮಾಡ್ತೀವಿ. ಒಂದು ನಿರ್ದಿಷ್ಟವಾದ ಒಂದು ಬಿಂದು ಅನ್ನೋವಂಥದ್ದು ಬೇಕು. ಹಾಗಾಗಿ ನಾವು ಈ ಧ್ರುವ ನಕ್ಷತ್ರಗಳನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಇಲ್ಲಿಂದ ಮೊದಲನೇ ಮನೆಯಾಗಿ ಸ್ಟಾರ್ಟ್ ಮಾಡ್ತೀವಿ. ಟೋಟಲಾಗಿ ಇರ್ತಕ್ಕಂಥದ್ದು 360 ಡಿಗ್ರಿ ಒಂದು ಸರ್ಕಲ್ಗೆ. 360 ಡಿಗ್ರಿಯನ್ನು ನಾವೇನು ಮಾಡ್ತೀವಿ, ಈ 360 ಡಿಗ್ರಿಯನ್ನು ಡಿವೈಡೆಡ್ ಬೈ 12 ಆಗಿ ಮಾಡಿದಾಗ ಇದರ ಶೇಷ ಬಂದು 30 ಡಿಗ್ರಿಗೆ ಅನುಕೂಲವಾಗಂತೆ ನಾವು 12 ಭಾಗವನ್ನು ಮಾಡ್ತೀವಿ. ಇಲ್ಲಿಂದ ಈ ಧ್ರುವ ನಕ್ಷತ್ರವನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಇಲ್ಲಿಂದ 12 ಭಾಗಗಳನ್ನಾಗಿ ಮಾಡಿದಾಗ ಇಲ್ಲಿ ಬರ್ತಕ್ಕಂತಹ ನಕ್ಷತ್ರ ಪುಂಜಗಳು, ಈ ನಕ್ಷತ್ರ ಪುಂಜಗಳು ಮತ್ತು ಇಲ್ಲಿರ್ತಕ್ಕಂತಹ ನಕ್ಷತ್ರ ಪುಂಜಗಳು, ಇಲ್ಲಿರ್ತಕ್ಕಂತಹ ಅನೇಕ ನಕ್ಷತ್ರ ಪುಂಜಗಳು ಹೇಗಿದ್ದಾವೆ ಅವುಗಳ ನಿರ್ದಿಷ್ಟ ಆಕಾರವನ್ನು ನಾವು ರೆಫರೆನ್ಸ್ ಆಗಿ ಇಟ್ಕೊಂಡು ಇದಕ್ಕೆ ಹೆಸರುಗಳನ್ನಾಗಿ ಕರಿತೀವಿ. 27 ನಕ್ಷತ್ರ ಅನ್ನೋಂಥದ್ದು ಏನು ಬಂತು, ಈ ನಕ್ಷತ್ರಗಳು ಇನ್ನೂ ಹಲವಾರಿದ್ದಾವೆ. ಬರೀ 27 ನಕ್ಷತ್ರ ಇಲ್ಲ, ಕೋಟಿ ಲಕ್ಷಾಂತರ ಅನೇಕ ಬಿಲಿಯನ್ನಷ್ಟು ನಕ್ಷತ್ರ ಪುಂಜಗಳು ಎಲ್ಲ ಇದ್ದಾವೆ. ಆದರೆ ನಮಗೆ ಈ ಭೂಮಿಯಿಂದ ತುಂಬ ಹತ್ತಿರದಲ್ಲಿರ್ತಕ್ಕಂತಹ ಈ ನಕ್ಷತ್ರಗಳು ಏನಿದ್ದಾವೆ ಇವುಗಳನ್ನು ಆಧಾರವಾಗಿ ಇಟ್ಕೊಂಡು, ಅಂದರೆ ಒಂದು ತುಂಬ ಹತ್ತಿರದಲ್ಲಿರ್ತಕ್ಕಂಥ ನಕ್ಷತ್ರಗಳು ಏನಿದ್ದಾವೆ ಅವುಗಳು ನಮಗೆ ಜೀವನದಲ್ಲಿ ಪ್ರಭಾವ ಬೀರ್ತವೆ ಅನ್ನೋ ಅಂಥದ್ದು ಇಟ್ಕೊಂಡು ಮಾಡೋ ಅಂಥದ್ದು. ಆದರೆ ಹಲವಾರು ನಕ್ಷತ್ರಗಳಿದ್ದಾವೆ. ನೀವು ಕೇಳ್ಬೋದು, ಯಾಕೆ 27 ನಕ್ಷತ್ರಗಳನ್ನೇ ತಗೊಂಡ್ರು, ಬೇರೆ ನಕ್ಷತ್ರಗಳನ್ನ ಯಾಕೆ ತಗೊಳ್ಲಿಲ್ಲ ಅಂತ ಕೇಳ್ಬೋದು. ಆದರೆ ಅವನ್ನು ಕೂಡ ಪರಿಗಣನೆಗೆ ತಗೊಬೋದು. ಆದರೆ ತುಂಬ ಹತ್ತಿರವಾಗಿ ಇರ್ತಕ್ಕಂತಹ ನಕ್ಷತ್ರಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಒಂದು ಮಾಪನ ಕುಂಭ ಅಂದರೆ ಇಲ್ಲಿಂದ ಮೇಷರಾಶಿ ಅಂತೇಳಿ ತೊಗೊಂಡಿದ್ದೀವಿ. ಮೇಷರಾಶಿ, ವೃಷಭ ರಾಶಿ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಹೀಗೆ 12 ರಾಶಿಗಳನ್ನಾಗಿ ನಾವು ಮಾಡ್ಕೊತೀವಿ. ಈ 12 ರಾಶಿನೇ ಇಲ್ಲಿರ್ತಕ್ಕಂಥದ್ದು. ಮತ್ತು ಒಂದೊಂದು ರಾಶಿಗೂ ನೋಡಿ, ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ, ಒಂದೊಂದು ರಾಶಿಗೂ 30 ಡಿಗ್ರಿನಲ್ಲಿ ನಾವು ಅಳತೆಯನ್ನು ಮಾಡ್ಕೊತೀವಿ. ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ, ಇಲ್ಲಿಂದ 60 ಡಿಗ್ರಿ, ಇಲ್ಲಿಂದ 90 ಡಿಗ್ರಿ. ಅಂದರೆ 30 ಡಿಗ್ರಿಗೆ ನೆಕ್ಸ್ಟ್ 30 ಡಿಗ್ರಿ ಸೇರಿಸಿದ್ರೆ 60 ಡಿಗ್ರಿ ಇರುತ್ತೆ. ಅಂದರೆ 31 ಡಿಗ್ರಿಯಿಂದ 60 ಡಿಗ್ರಿವರೆಗೂ ವೃಷಭ ರಾಶಿ ಅನ್ನೋಂಥದ್ದು ಬರುತ್ತೆ. ಈ 61 ಡಿಗ್ರಿಯಿಂದ 90 ಡಿಗ್ರಿವರೆಗೆ ಮಿಥುನ ರಾಶಿ ಅನ್ನೋಂಥದ್ದು ಬರುತ್ತೆ. 91 ಡಿಗ್ರಿಯಿಂದ 120 ಡಿಗ್ರಿವರೆಗೆ ಕಟಕ ರಾಶಿ ಬರುತ್ತೆ. ಇದೇ 121 ಡಿಗ್ರಿಯಿಂದ 150 ಡಿಗ್ರಿವರೆಗೆ ಸಿಂಹ ರಾಶಿ ಬರುತ್ತೆ. ಈ 151ರಿಂದ 180 ಡಿಗ್ರಿವರೆಗೂ ಕನ್ಯಾ ರಾಶಿ ಬರುತ್ತೆ. 181 ಡಿಗ್ರಿಯಿಂದ 210 ಡಿಗ್ರಿವರೆಗೂ ತುಲಾ ರಾಶಿ ಬರುತ್ತೆ. ಈ 211 ಡಿಗ್ರಿಯಿಂದ 240 ಡಿಗ್ರಿವರೆಗೂ ವೃಶ್ಚಿಕ ರಾಶಿ. ಮತ್ತು 271 ಡಿಗ್ರಿಯಿಂದ 241 ಡಿಗ್ರಿಯಿಂದ 270 ಡಿಗ್ರಿವರೆಗೂ ಧನಸ್ಸು ರಾಶಿ ಅನ್ನೋಂಥದ್ದು ಬರುತ್ತೆ. 271 ಡಿಗ್ರಿಯಿಂದ 300 ಡಿಗ್ರಿವರೆಗೂ ಮಕರ ರಾಶಿ.
301 ಡಿಗ್ರಿಯಿಂದ 330 ಡಿಗ್ರಿವರೆಗೂ ಕುಂಭರಾಶಿ. ನೆಕ್ಸ್ಟು 331 ಡಿಗ್ರಿಯಿಂದ 360 ಡಿಗ್ರಿಗೆ ಮೀನರಾಶಿ. ಈ ರೀತಿ ಭಾಗಗಳನ್ನಾಗಿ ಮಾಡಿ ನಾವು ಒಂದು ಈ ಕುಂಡಲಿಯನ್ನು ಬರೆದಿರೋ ಅಂಥದ್ದು. ಇಲ್ಲಿಂದ ಏನು ಅಂದರೆ ಈ ಧ್ರುವ ನಕ್ಷತ್ರ ಅನ್ನೋದಂಥದ್ದು ಏನು ತೊಗೊಳ್ತೀವಿ, ಈ ರಾಶಿಯಿಂದಲೇ ಮೊದಲನೇ ಮನೆ ಅಂತ ಹೇಳಿ ತೊಗೊಂಡು ಅಲ್ಲಿಂದ ಮೀನರಾಶಿಯವರೆಗೂ ಕೂಡ ಸೇರಿಸಿದ್ರೆ ಈ 12 ಮನೆಗಳು ಬರ್ತದೆ. ಅದೇ ಈ ಮನೆಗಳು 30 ಡಿಗ್ರಿ, ಇದು 31ರಿಂದ 60 ಡಿಗ್ರಿ, 61ರಿಂದ 90 ಡಿಗ್ರಿ. ಇಲ್ಲೇನು ಹೇಳಿದೆ ಅದೇ ಸೇಮ್ ಕಾನ್ಸೆಪ್ಟು. ಈ ರೀತಿ ನಾವು ಕುಂಡಲಿಯನ್ನು ರಚನೆ ಮಾಡೋ ಅಂಥದ್ದು. ಮುಂದಿನ ವಿಡಿಯೋಗಳಲ್ಲಿ ಧ್ರುವ ನಕ್ಷತ್ರ ಅಂದ್ರೇನು, ಧ್ರುವ ನಕ್ಷತ್ರವನ್ನು ಹೇಗೆ ತೊಗೊತೀವಿ, ಧ್ರುವ ನಕ್ಷತ್ರದಲ್ಲಿ ಸ್ವಸ್ತಿಕ್ ಚಿಹ್ನೆ ಹೇಗೆ ಬಂತು, ಇದರ ಆಧಾರದ ಮೇಲೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊತೀವಿ. ಮತ್ತು ಸಪ್ತಋಷಿ ಮಂಡಲ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟಿರಲಿ. ಅಂದರೆ ನಾವು ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಿಂತ್ಕೊಂಡಾಗ ಮಧ್ಯಭಾಗದಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಅಂತ ಅಂದ್ಕೊಂಡ್ರೆ, ಊಹೆ ಮಾಡಿಕೊಂಡ್ರೆ ಅಥವಾ ಅಲ್ಲಿ ನಿಂತ್ಕೊಂಡ್ರೆ ನಮ್ಮ ಸುತ್ತಲೂ ಏನೆಲ್ಲ ಕಾಣುತ್ತೆ ಅದನ್ನು ನಾನು ಹೇಗೆ ನೋಡ್ತೀನಿ, ಅದೇ ರೀತಿ ನಾನಿರ್ತಕ್ಕಂತಹ ಭೂಮಿಯಿಂದ ಮೇಲೆ ಆಕಾಶವನ್ನು ನೋಡಿದಾಗ ಯಾವ ರೀತಿ ಗ್ರಹಗಳು, ನಕ್ಷತ್ರಗಳು, ಅನೇಕ ವಿಚಾರಗಳನ್ನು ನಾವು ನೋಡ್ತೀವಿ. ಇದನ್ನು ಆಧಾರವಾಗಿಟ್ಕೊಂಡು ಈ ರೀತಿ ಭಾಗ ಮಾಡಲಿದೆ. ಅಂದರೆ ಇದು ಒಂದು ಕಾನ್ಸೆಪ್ಟು. ಇದನ್ನು ಇದೇಗೆ ಬರೆದಿದ್ದೀನೋ ಇದೇ ಮುಂದಿನ ಹಂತ, ಇದೇ ಹಂತವನ್ನು ಮುಂದಿಟ್ಕೊಂಡು ಇದನ್ನು ಬರೆದಿರೋ ಅಂಥದ್ದು. ಇದರ ಆಧಾರದ ಮೇಲೆ ಈ ಕುಂಡಲಿ ಅನ್ನೋಂಥದ್ದು ರಚನೆ ಆಗಿರೋದು. ಈಗ ಅರ್ಥ ಆಯ್ತಲ್ವ ಈ ಮನೆ ಅನ್ನೋದು ಹೇಗೆ ಬಂತು, ನಾವು ಏಕೆ ಇದನ್ನು ತೊಗೊಬೇಕು ಅಂದರೆ ನಾನಿರ್ತಕ್ಕಂಥ ಜಾಗದಿಂದ ಯಾವೆಲ್ಲ ಮನೆಗಳಲ್ಲಿ ಈ ಗ್ರಹಗಳು ಇದ್ದಾವೆ ಅನ್ನೋ ಅಂಥದ್ದು. ಇದು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟು ಸಾಕು. ನಮಸ್ಕಾರ.